ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ನಾವು ಹೋಗ್ತಾ ಇರೋದು ಹುಬ್ಳಿಯಿಂದ ಹೋಗ್ತಾ ಇರೋವಂಥದ್ದು. ಇದು ಹುಬ್ಳಿ ಬಸ್ ಸ್ಟ್ಯಾಂಡು. ಹುಬ್ಳಿ ಬಸ್ ಸ್ಟ್ಯಾಂಡಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ. ಇದು ಇವಾಗ ಹುಬ್ಳಿಲಿ ಇಲ್ಲಿ ಬೆಳಗಿನ ಜಾವ 6 ಗಂಟೆಗೆ ಗಾಡಿ ಅನ್ನೋವಂಥದ್ದು ಬಿಟ್ಟು ನೋಡಿ, ಇಲ್ಲಿ ನಾವು ಉಳುವಿಯ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಇದು ಯಾವ ಊರು ಅಂದರೆ ಹಳ್ಳ್ಯಾಲ್ ಅಂಥೇಳಿ ಅಲ್ಲಿ ಬರೋವಂಥದ್ದು. ಅಲ್ಲಿ ಏನಂದರೆ ದಾಸೋಹಕ್ಕೆ ಈ ಎಷ್ಟು ಬಸ್ಸುಗಳು ಬರ್ತಾವೋ ಈ ಉಳುವಿ ಚೆನ್ನಬಸವೇಶ್ವರ ಜಾತ್ರೆಗೆ, ಅಲ್ಲಿ ಎಷ್ಟೇ ಬಸ್ಸು ಎಷ್ಟೇ ಜನ ಬಂದ್ರೂ ಕೂಡ ಅಲ್ಲಿ ಊಟದ ವ್ಯವಸ್ಥೆ ಅನ್ನೋವಂಥದ್ದು ಇರುತ್ತೆ. ಈ ರೀತಿಯಾಗಿ ಬಂದಿರೋವಂಥ ಭಕ್ತಾದಿಗಳಿಗೆ ಅಲ್ಲಿ ಪೆಂಡಲನ್ನು ಹಾಕಿರ್ತಾರೆ. ಊಟದ ವ್ಯವಸ್ಥೆ ಬೆಳಗ್ಗೆ 5 ಗಂಟೆಯಿಂದ ನಾಷ್ಟ ಅನ್ನೋವಂಥದ್ದು ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನದಕ್ಕೆ ಊಟ, ನಮ್ಮದು ಉತ್ತರ ಕರ್ನಾಟಕ ಊಟ ನಿಮಗೆಲ್ರಿಗೂ ಗೊತ್ತಲ್ವಾ. ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಚಪಾತಿ, ಮೇನ್ ಬದನೆಕಾಯಿ ಪಲ್ಯ, ಹಿಂಡಿಗಳು, ಈ ಥರ ಊಟಗಳನ್ನು ಹೊಟ್ಟೆ ತುಂಬ ನೀವು ಎಷ್ಟು ಬೇಕಾದರೂ ತಿನ್ನಬಹುದು. ವೇಸ್ಟ್ ಮಾತ್ರ ಮಾಡಬಾರ್ದು. ಇಲ್ಲಿ ಟಿಫನ್ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬಸ್ ಹೋಗಿರೋವಂಥದ್ದು. ನಾವು ಹೋಗಿರೋವಂಥದ್ದು KSRTC ಬಸ್ಸಲ್ಲೇ. ನೋಡಿ, ನಮ್ಮದು ಬಸ್ಸಲ್ಲಿ ನಿಂತ್ಕೊಂಡಿದೆ. ಸುಮಾರು ಜನ ಕಾರಲ್ಲಾಗಿರ್ಬೋದು, ಬೈಕಲ್ಲಾಗಿರ್ಬೋದು ತುಂಬ ಜನ ಬರ್ತಾರೆ. ಮತ್ತು ಇಲ್ಲಿ ಏನಂತಂದರೆ ಪಾದಯಾತ್ರೆ ಮೂಲಕ ಈ ಎತ್ತಿನ ಚಕಡಿಗಳು ತುಂಬ ಅಂದರೆ ತುಂಬಾ ಬರ್ತವೆ. ಕಣ್ಣಿಗೊಂದು ರೀತಿ ಹಬ್ಬ ಅಂತಲೇ ಹೇಳಬಹುದು. ಇಲ್ಲಿ ನೋಡಿ, ಅಲ್ಲಿ ಕರಿಹೊಳಿನಲ್ಲಿ ನಾವೆಲ್ಲರೂ ಸ್ನಾನವನ್ನು ಮಾಡ್ಕೊಂಡು ಬಂದ್ವಿ. ಅಲ್ಲಿ ತುಂಬ ಜನ ಹೆಣ್ಮಕ್ಳು ಸ್ನಾನ ಮಾಡ್ತಾ ಇರೋದ್ರಿಂದ ನಾನು ಯಾವುದನ್ನು ಕ್ಲಿಪ್ಪಿಂಗನ್ನು ಅಲ್ಲಿ ತೆಗೆದುಕೊಳ್ಳೋದಕ್ಕೆ ಹೋಗಿಲ್ಲ. ಈ ಸೆಂಟೆನ್ಸು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡಿ. ಇಲ್ಲಿ ಹಾಕಿದ್ರು, ನೀವು ಕೂಡ ಓದ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಇದು ನೋಡಿ, ಇಲ್ಲಿ ಅಭಿಷೇಕಕ್ಕೆ ಹೋಗೋದಕ್ಕೆ ನಿಂತಿರೋವಂಥ ಕ್ಯೂ ತುಂಬ ಅಂದರೆ ತುಂಬ ಕ್ಯೂ ಅನ್ನೋವಂಥದ್ದಿತ್ತು ನೋಡಿ. ಉಳುವಿಯ ಚೆನ್ನಬಸವೇಶ್ವರ ಕ್ಷೇತ್ರ ನನ್ನ ಕೈಯಲ್ಲಿ ನಾನು ಫಸ್ಟ್ ಟೈಮ್ ಹೋಗಿರೋವಂಥದ್ದು. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗಿದೆ ಅಷ್ಟು ನಾನು ಇಲ್ಲಿ ವಿಡಿಯೋನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನಂತಂದರೆ ಉತ್ತರ ಕರ್ನಾಟಕದ ಎಲ್ಲ ಭಾಗಗಳಿಂದ ಮೇನ್ ಬರೋವಂಥದ್ದು ಎತ್ತುಗಳು, ಎತ್ತಿನ ಚಕಡಿಗಳು ಇಲ್ಲಿ ವಿಶೇಷವಾಗಿ ಬರೋವಂಥದ್ದು. ಮನೆಯಲ್ಲಿರೋ ಅಂಥ ಎತ್ತುಗಳನ್ನು ಹೆಂಗೆ ಸಾಕಿರ್ತಾರೆ ಅಂದರೆ, ತಾವು ಹೆತ್ತಿರೋವಂಥ ಮಕ್ಕಳನ್ನ ಯಾವ ರೀತಿಯಾಗಿ ಸಾಕಿರ್ತಾರೋ ಅಷ್ಟು ಚೆನ್ನಾಗಿ ಸಾಕಿರ್ತಾರೆ. ಅಂದರೆ ಇಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಹೋಗಿರೋವಂಥದ್ದು ತೇರು ದಿವಸನೇ ಹೋಗಿರೋವಂಥದ್ದು. ಫೆಬ್ರವರಿ 5ನೇ ತಾರೀಕಿಗೆ ತೇರು ಅನ್ನೋವಂಥದ್ದು ಇತ್ತು. ಅವತ್ತಿನ ದಿವಸನೇ ಹೋಗಿದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಇಲ್ಲಿ ಎಲ್ಲ ನೋಡಿ, ಅಲ್ಲಿ ಅಭಿಷೇಕವನ್ನು ಮುಗಿಸ್ಕೊಂಡು ಬಂದು ಇಲ್ಲಿ ಒಂದು ಅರಳಿ ಮರ ಇದೆ, ಅಲ್ಲೂ ಕೂಡ ಅಷ್ಟೇ ಕಾಯನ್ನು ಒಡೆದು ಪ್ರದಕ್ಷಿಣೆಯನ್ನು ಹಾಕುವಂಥದ್ದು. ಇಲ್ಲಿ ಬಂದು ನಾವು ದರ್ಶನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಇಲ್ಲಿ ನೋಡಿ ಚೆನ್ನಬಸವೇಶ್ವರ ಪ್ರತಿಮೆ ಅನ್ನುವಂಥದ್ದು ಇದೆ. ಇಲ್ಲೂ ಕೂಡ ಅಷ್ಟೇ. ಇವಾಗ ಅಲ್ಲಿ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ, ಅಭಿಷೇಕಕ್ಕೆಲ್ಲ ಹೋಗೋವಂಥವ್ರು ಆಗೋದಿಲ್ಲ, ಅರ್ಜೆಂಟಾಗಿ ಹೋಗ್ತಾ ಇರ್ತಾರಲ್ಲ ಅಂಥವ್ರು ಇಲ್ಲೂ ದರ್ಶನವನ್ನು ತೆಗೆದುಕೊಂಡು ಹೋಗ್ತಾರೆ. ಮೇನ್ ಗರ್ಭಗುಡಿನಲ್ಲಿ ವಿಡಿಯೋ ಮಾಡ್ಕೋಬೋದಾಗಿತ್ತು, ಆದರೆ ನಾವು ವಿಡಿಯೋ ಕಡೆ ಗಮನ ಇತ್ತು ಅಂದರೆ ನಮಗೆ ದೇವರ ಒಂದು ಪೂಜೆಯಲ್ಲಿ ಅಷ್ಟಾಗಿ ಇದಾಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನಲ್ಲಿ ಫೋನೇ ತೆಗಿಯೋಕ್ಕೆ ಹೋಗಿಲ್ಲ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಇಲ್ಲಿ ನೋಡಿ 2 ರಥ ಅನ್ನೋವಂಥದ್ದು ಇದೆ, 2 ತೇರು ಇದೆ. ಒಂದು ದೊಡ್ಡ ತೇರು, ಒಂದು ಸಣ್ಣ ತೇರು, ಒಂದು ಬೆಳ್ಳಿ ತೇರು ಕೂಡ ಇಲ್ಲಿ ಇದೆ ನೋಡಿ. ಅಲ್ಲಿ ಎಷ್ಟು ಜನ ಇದ್ದಾರಂತ ನೋಡಿ. ಈ ಬಳೆಗಳು ನಿಮಗೆ ಎಲ್ಲೂ ಅಂದರೆ ಎಲ್ಲೂ ಸಿಗೋದಿಲ್ಲ. ಈ ಬಳೆ ಏನು ತೋರಿಸ್ತಾ ಇದ್ದೀನಿ, ಇಲ್ಲಿ ಚೆನ್ನಬಸವೇಶ್ವರ ಫೋಟೋ ಆಗಿರಬಹುದು, ನಾವು ಮನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಮಕ್ಕಳಿಗೆ ಎಲ್ಲ ಈ ಬಳೆ ಮಾತ್ರ ನಿಮಗೆ ಎಲ್ಲೂ ಅಂದರೆ ಎಲ್ಲೂ ಸಿಗೋದಿಲ್ಲ. ಉಳುವಿನಲ್ಲಿ ಮಾತ್ರನೇ ಸಿಗೋವಂಥದ್ದು. ನಾವು ಚಿಕ್ಕ ವಯಸ್ಸಿಂದನೂ ಯಾರ ಅಕ್ಕಪಕ್ಕ ಮನೆಯವರು ಹೋಗಿದ್ರೂ ಕೂಡ ಪ್ರತಿಯೊಬ್ಬರು ಮನೆಗೂ, ಯಾರ ಮನೇಲೆಲ್ಲ ಹೆಣ್ಮಕ್ಳಿದ್ದಾರೋ ಯಾರೇ ಹೋಗಿದ್ರು ಕೂಡ 2 ಬಳೆಗಳನ್ನು ಜಾಸ್ತಿ ಏನು ಕೊಡೋದಿಲ್ಲ. ತುಂಬ ಪರಿಚಯ ಇದ್ದವರಿದ್ದರೆ ಕೊಡ್ತಾರೆ, ಆದರೆ ಎಲ್ಲರ ಮನೆಗೂ ಕಂಪಲ್ಸರಿಯಾಗಿ 2 ಉಳುವಿ ಬಳೆಗಳು ಊರಲ್ಲಿ ಯಾರೇ ಹೋಗಿದ್ರು ಕೂಡ ಊರು ತುಂಬ ಅವರು ತಂದು ಕೊಡೋವಂಥದ್ದು ನೋಡಿ. ಎತ್ತುಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಇಲ್ಲಿ ವಾರ 15 ದಿವಸದ ಗಂಟಲೆ ಅಲ್ಲಿ ಅವರೇ ಒಂದು ಚಟ್ಟನ್ನು ಹೊಡ್ಕೊಂಡು ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಆ ರೀತಿಯಾಗಿ ಇರ್ತಾರೆ ನೋಡಿ. ನಮ್ಮದು ಇಲ್ಲೆಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಮ್ಮ ಬಸ್ ಅನ್ನೋವಂಥದ್ದು ಹೊರಡೋದಕ್ಕೆ ಮತ್ತೆ ರೆಡಿ ಆಯಿತು ನೋಡಿ. ತೇರು ಅನ್ನೋವಂಥದ್ದು ನಾವು ಬಸ್ಸಲ್ಲಿ ಕೂತ್ಕೊಂಡಿರುವಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದನ್ನು ಜನ ಕೂಡ ನೋಡಿ. ಎಷ್ಟು ಕ್ರೌಡ್ ಇತ್ತು ಅಂದರೆ ತುಂಬ ಕ್ರೌಡ್ ಇರುವಂಥದ್ದು ನೋಡಿ. ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇತ್ತು. ಇನ್ನೂ ಕೂಡ ಅಲ್ಲಿ ತೇರು ಎಳೆದ ಮೇಲಂತೂ ಅಲ್ಲಿ ಗಾಡಿಗಳೇ ಇಲ್ಲ, ಮುಂದೆ ಗಾಡಿಗಳೇ ಬಿಡ್ತಾ ಇಲ್ಲ. ಇಷ್ಟೇ ಪಾಸ್ ಆಗೋದಕ್ಕೆ ನಮಗೆ ಒಂದು 2 ಅವರ್ 3 ಅವರ್ ಬೇಕಾಗ್ತಾಯಿತ್ತು. ಇಲ್ಲಿ ನೋಡಿ ಎಲ್ಲರೂ ಒಂದು ಹರ ಹರ ಮಹಾದೇವ್ ಅಂತೇಳಿ ಜಯ ಘೋಷಣೆ, ಪ್ರತಿಯೊಬ್ಬರೂ ಕೂಡ ಅಷ್ಟೇ ಎಷ್ಟು ಭಕ್ತಿ ಭಾವದಿಂದ ಅಲ್ಲಿ ಬಂದಿದ್ದರು ಅಂತಂದರೆ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು. ಖಂಡಿತವಾಗ್ಲೂ ನೀವು ಎಲ್ಲೇ ಇದ್ರೂ ಕೂಡ ವರ್ಷದಲ್ಲಿ ಒಂದು ಸತಿನಾದರೂ ಉಳುವಿ ಚೆನ್ನಬಸವೇಶ್ವರ ದೇವಸ್ಥಾನದ ಒಂದು ದರ್ಶನವನ್ನು ಮಾಡ್ಕೊಳ್ಳಿ. ಇವರೆಲ್ಲ ಬೈಕಲ್ಲಿ ಬರೋವಂಥವ್ರು ಬೈಕಲ್ಲಿ, ಎತ್ತಿನ ಚಕಡಿನಲ್ಲಿ ಬರೋವಂಥವ್ರು ಚಕಡಿನಲ್ಲಿ,
ಮತ್ತು ಪಾದಯಾತ್ರೆ ಮೂಲಕವಾಗಿ ಪಾದಯಾತ್ರೆಯಲ್ಲಿ ಕಾರಲ್ಲಿ ಮತ್ತು ಅವ್ರ ಓನ್ ವೆಹಿಕಲ್ಸಲ್ಲಿ ಬಸ್ ಅಂತೂ ಏನಿಲ್ಲ ಅಂದರೆ 20ರಿಂದ 30 ಬಸ್ ಮೇಲೇ ಇತ್ತು. ಬಸ್ಸಲ್ಲಿ ಬರುವಂಥ ಭಕ್ತಾದಿಗಳು ತುಂಬ ಕಡೆ ಧಾರವಾಡ, ಹುಬ್ಬಳ್ಳಿ ಮತ್ತು ಹಳ್ಳಿಯಾಲು ಇನ್ನು ತುಂಬ ಊರುಗಳಿಂದ ಬರ್ತಾರಂತೆ. ಬೈಲಹೊಂಗಲ, ಬೆಳಗಾವಿ ಜಿಲ್ಲಾ ಆ ಕಡೆ ತುಂಬ ಭಾಗಗಳಿಂದ ಇಲ್ಲಿ ಬಂದು ಇಲ್ಲಿ ನಡೆಯುವಂಥದ್ದೇ ಎತ್ತುಗಳನ್ನು ಈ ರೈತರನ್ನು ಸಂಭ್ರಮಿಸುವಂಥ ಈ ಒಂದು ಜಾತ್ರೆ ಅಂತಲೇ ಹೇಳಬಹುದು. ಇಲ್ಲಿ ನೋಡಿ ಈ ಪಾಪುಗಳು ನನಗೆ ವೀಡಿಯೋ ಮಾಡೋದಕ್ಕೆ ಬಿಡ್ತಾಯಿಲ್ಲ, ಹಾಗಾಗಿ ಅವನು ಸ್ವಲ್ಪ ತೆಗೆದುಕೊಂಡಿದ್ದೀನಿ. ನೀವು ಕೂಡ ಒಂದು ಸತಿನಾದರೂ ಈ ಒಂದು ಜಾತ್ರೆಗೆ ಹೋಗ್ಬಿಟ್ಟು ಬನ್ನಿ. ನೋಡಿ ಎತ್ತುಗಳಂತೂ ಇದು ಅಲ್ಲಿ ಕಟ್ಟಿರೋವಂಥದ್ದು. ನಾನು ಹೋಗಿ ಒಂದು ವೀಡಿಯೋನ ತೆಗೆದುಕೊಂಡೆ, ಯಾಕಂದರೆ ಭಯ ಬೇರೆ ಮೇಲೆ ಬಂದುಬಿಡ್ತಾವೇನೋ ಅಂಥೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಭಜನಾ ಪದಗಳಂತೂ ಹೇಳೋದಕ್ಕೆ ಸಾಲದು, ಅಷ್ಟು ಚೆನ್ನಾಗಿತ್ತು. ನೋಡಿ ನಾನು ಎಷ್ಟು ನನ್ನ ಕೈಯಲ್ಲಿ ಸಾಧ್ಯ ಆಗಿದೆ ಅಷ್ಟು ವೀಡಿಯೋನ ತೆಗೆದುಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ನಿಮಗೂ ಟೈಮ್ ಇತ್ತು, ಸಮಯ ಇತ್ತು ಅಂದರೆ ಖಂಡಿತವಾಗ್ಲೂ ಉಳುವಿ ಚನ್ನಬಸವೇಶ್ವರ ಜಾತ್ರೆಗೆ ಒಂದು ಸತಿ ಹೋಗ್ಬಿಟ್ಟು ಬನ್ನಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಇರುವಂಥದ್ದು. ಎಷ್ಟು ಅಂದರೆ ಅಲ್ಲಿ ಹೋಗ್ಬಿಟ್ಟು ಬಂದಮೇಲೆ ಮನಸ್ಸಿಗೆ ಎಷ್ಟೇ ಒಂದು ಟೆನ್ಷನ್ ಇರಲಿ, ಏನೇ ಇರಲಿ, ಒಂದು ರೀತಿಯಲ್ಲಿ ನಾವು ಪೀಸ್ ಮೈಂಡ್ ಆಗಿಬಿಡ್ತೀವಿ. ಎಲ್ಲ ಟೆನ್ಷನನ್ನು ಬಿಟ್ಟು ಒಂದು ಹ್ಯಾಪಿಯಾಗಿ ಒಂದು ಸ್ವರ್ಗಕ್ಕೆ ಹೋಗಿರೋ ಅಂಥ ಒಂದು ಫೀಲ್ ಅನ್ನೋವಂಥದ್ದಾಗುತ್ತೆ. ನನಗಂತೂ ಅದೇ ರೀತಿಯನ್ನೆಲ್ಲಾಗ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ವೀಡಿಯೋ ನೋಡಿ ತಿಳಿಸಿ. ಇಷ್ಟೊತ್ತು ವೀಡಿಯೋ ನೋಡ್ತೀರಿ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಖಂಡಿತವಾಗ್ಲೂ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ, ಜೈ ಬಸವಣ್ಣ ಅಂಥೇಳಿ ಕಮೆಂಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್. ಜೈ ಬಸವಣ್ಣ.